ನಿನ್ನೆ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಮಂಡನೆ ಆಯಿತು. ಆ ಒಂದು ಬಜೆಟ್ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಾಗ ಡಿಕೆ ಸುರೇಶ್ ಸಂಸದರು ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಇದೀಗ ಅವರ ದಕ್ಷಿಣ ಭಾರತದ ಪ್ರತ್ಯೇಕ ದೇಶ ಹೇಳಿಕೆಗೆ ಬಿಜೆಪಿ ಕಿಡಿಕಾರ್ತಾ ಇದ್ದು, ದೇಶ ಒಡೆಯುವ ಹೇಳಿಕೆ ರಾಷ್ಟ್ರದ್ರೋಹಿ ಹೇಳಿಕೆ ಅಂತ ಬಿಜೆಪಿ ನಾಯಕರು ಅಟ್ಯಾಕ್ ಮಾಡ್ತಿದ್ದಾರೆ. ಡಿಕೆ ಸುರೇಶ್ ಹೇಳಿಕೆಯನ್ನೇ ಕಾಂಗ್ರೆಸ್ ವಿರುದ್ಧ ರಣಾಸ್ತ್ರ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡಿದ್ದು, ಸಂಸದ ಸುರೇಶ್ ವಿರುದ್ಧ ಪ್ರತಿಭಟನೆ ಹೋರಾಟಕ್ಕೂ ಬಿಜೆಪಿ ನಾಯಕರು ಮುಂದಾಗ್ತಿದ್ದಾರೆ. ಕೈಪಾಳ್ಯದ ವಿರುದ್ಧ ಚುನಾವಣಾ ಪ್ರಚಾರಕ್ಕೂ ಇವತ್ತು ಬಿಜೆಪಿ ಮುಂದಾಗ್ತಾ ಇದ್ದು, ಕಾಂಗ್ರೆಸ್ ಪಕ್ಷದ ಒಡೆದು ಆಳುವ ನೀತಿಯ ಆರೋಪಾಸ್ತ್ರ ಪ್ರಯೋಗ ಮಾಡೋಕೆ ಮುಂದಾಗಿದ್ದಾರೆ. ಕೈ ನೀತಿ ಫಲವಾಗಿ ಈಗಾಗಲೇ ಒಂದು ಸಲ ದೇಶ ವಿಭಜನೆ ಅನುಭವಿಸಿದೆ. ಮತ್ತೊಮ್ಮೆ ಭಾರತವನ್ನು ಒಡೆಯುವ ಮಾತನ್ನ ಬಿಂಬಿಸೋಕೆ ಅಂದ್ರೆ ಅವರು ಮತ್ತೆ ಅದೇ ರೀತಿಯ ಮಾತಾಡ್ತಾ ಇದ್ದಾರೆ ಅಂತ ಅದನ್ನ ಬಿಂಬಿಸೋಕೆ ಬಿಜೆಪಿ ಮುಂದಾಗ್ತಾ ಇದೆ. ದೇಶದ ಅಖಂಡತೆ ಸಾರ್ವಭೌಮತೆ ಕಾಪಾಡುವ ಪ್ರಮಾಣ ವಚನ ಸ್ವೀಕರಿಸಿ ಸಂವಿಧಾನ ಅಪಚಾರ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ವಿಭಜನಾಕಾರಿ ಮನಸ್ಥಿತಿ ಇದು ಅಂತ ಪ್ರಚಾರ ಮಾಡೋಕೆ ತಯಾರಿ ಮಾಡಿಕೊಂಡಿದೆ ಬಿಜೆಪಿ. ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರವನ್ನ ಬಿಜೆಪಿ ಗೆಲ್ಲುವ ಗುರಿ ಬೇರೆ ಇಟ್ಕೊಂಡಿದೆ. ಅಲ್ಲೇ ಇವರು ಕಾಂಗ್ರೆಸ್ನ ಸಂಸದರು. ಆಕ್ಚುಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸಂಸದ ಸುರೇಶ್ ಅವರ ವಿರುದ್ಧ ಜನಾಭಿಪ್ರಾಯ ರೂಪಿಸೋಕು ಪ್ಲಾನ್ ಮಾಡಿದ್ದು, ಗ್ರಾಮಾಂತರ ಕ್ಷೇತ್ರದಲ್ಲಿ ಸುರೇಶ್ ಅವರನ್ನ ಸೋಲಿಸೋಕೆ ಈ ಹೇಳಿಕೆಯನ್ನ ಮೆಟ್ಟಿಲು ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ. ಯಾವಾಗಲೂ ಈಗ ದಕ್ಷಿಣ ಭಾರತಕ್ಕೆ ಇಲ್ಲಿಂದ GSTನ ಮತ್ತು ಎಲ್ಲ ತೆರಿಗೆ ಹಣವನ್ನು ಕಟ್ಟಿಸ್ಕೊಂಡು ಬರೀ ಆ ಕಡೆ ಭಾಗ ಕೊಡೋದಾದ್ರೆ ನಮ್ಮನ್ನು ಪ್ರತ್ಯೇಕ ದೇಶ ಮಾಡಿಬಿಡಿ, ಅತ್ಲಾಗೆ ನಮ್ಮ ಹಣವನ್ನ ನಮಗೆ ಬಳಸಿ ಅನ್ನೋ ಅರ್ಥದಲ್ಲಿ ಹೇಳೋಕೆ ಹೋಗಿ ಅಂದ್ರೆ ಪ್ರತ್ಯೇಕ ದೇಶವನ್ನೇ ಮಾಡಿಬಿಡಿ ಅಂತ ಹೇಳಿದ್ರು. ಒಂದ್ ಕಡೆ ಇವರ ನಾಯಕರು ಭಾರತ್ ಜೋಡೋ ಯಾತ್ರೆಯನ್ನ ಮಾಡ್ತಾರೆ, ಹೈಕಮಾಂಡ್ ನಾಯಕರು. ಈ ಕಡೆ ದೇಶವನ್ನ ವಿಭಜಿಸಿ ಅನ್ನೋ ಹೇಳಿಕೆಯನ್ನ ಕೊಡ್ತಾರೆ. ತಮ್ಮ ಅಭಿಪ್ರಾಯ ಬಜೆಟ್ ಬಗ್ಗೆ ಏನೇ ಇರಲಿ ಅದನ್ನ ವ್ಯಕ್ತಪಡಿಸೋ ರೀತಿ ಹಿಂಗ ಅಂತ ಕೂಡ ಪ್ರಶ್ನೆಗಳಿದೆ. ಅದರ ನಡುವಲ್ಲೇ ಎಲೆಕ್ಷನ್ ಟೈಮ್ನಲ್ಲೇ ಬಿಜೆಪಿಗೆ ಒಂದೊಳ್ಳೆ ಅಸ್ತ್ರ ಸಿಕ್ಕಂತಾಗಿದೆ. ಈಗ ಬೇಡಿಕೆ ಏನಿದೆ, GST ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಸ್ಟಮ್ಸ್ ಇರ್ಬೋದು, ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ, ಇನ್ಕಮ್ ಟ್ಯಾಕ್ಸು, ಅದರ ಪಾಲನ್ನ ಸರಿಯಾಗಿ ನಮಗೆ ಕೊಡಬೇಕಾಗಿದೆ. ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಪಾಲ್ ಏನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನೋಡಿ, ನಾನೊಬ್ಬ ಭಾರತೀಯ, ನಾನೊಬ್ಬ ಕನ್ನಡಿಗ. ನಾನು ನನ್ನ ರಾಜ್ಯಕ್ಕೆ, ನನ್ನ ರಾಷ್ಟ್ರಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಪ್ರಶ್ನೆ ಮಾಡತಕ್ಕಂಥ ಹಕ್ಕು ನನಗಿದೆ. ಇವತ್ತೇನು ಆಡಳಿತ ಪಕ್ಷ ಇವತ್ತು ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯವನ್ನ ಏನು ಹಣಕಾಸು ವಿಚಾರ, ಬರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಇರ್ಬೋದು, ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಭಾಷೆಗೆ ಸಂಬಂಧಪಟ್ಟಂತೆ ಇರ್ಬೋದು, ನಮ್ಮೆಲ್ಲ ವಿಚಾರಗಳಲ್ಲೂ ಕೂಡ ಅಭಿವೃದ್ಧಿಗೆ ಕುಂಠಿತ ಮಾಡೋ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಳ್ತಾ ಇದೆ. ಇದನ್ನ ಪ್ರತಿಭಟಿಸಬೇಕಾದಂತದ್ದು, ಪ್ರತಿಭಟನೆಯನ್ನ ವ್ಯಕ್ತಪಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಈ ಕೂಗು ಎಲ್ಲ ಕಡೆ ಇದೆ, ಆದ್ರೆ ಯಾರು ಕೂಡ ಪ್ರಸ್ತಾಪವನ್ನ ಮಾಡಿರಲಿಲ್ಲ. ನಾನು ಕೇವಲ ಇವತ್ತಿನ ಅನ್ಯಾಯವನ್ನ ಜನರ ಗಮನಕ್ಕೆ ತಂದಿದ್ದೇನೆ. ನನ್ನ ಹೇಳಿಕೆಯನ್ನ ತಿರ್ಚುವಂತ ಪ್ರಯತ್ನ ಭಾರತೀಯ ಜನತಾ ಪಕ್ಷದವರು ಇವತ್ತು ಮಾಡ್ತಾ ಇದ್ದಾರೆ. ರಾಜ್ಯದ ಒಂದು ಧ್ವಜ, ಅದನ್ನ ನೀವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನಮ್ಮ ಭಾಷೆ, ನಮ್ಮ ರಾಷ್ಟ್ರೀಯ ಭಾಷೆಯನ್ನ ನೀವು ಶಾಸ್ತ್ರೀಯ ಭಾಷೆಯನ್ನಾಗಿ ನೀವು ಪರಿಗಣನೆ ಮಾಡಿದಿರಿ. ನೀವು ಅದಕ್ಕೆ ಕೊಟ್ಟಂತ ಹಣಕಾಸಿನ ನೆರವೇನು ಅದನ್ನು ಏನು ಹೇಳೋದಿಲ್ಲ. ನೀರಾವರಿ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಕೇವಲ ಬಜೆಟ್ ನಲ್ಲಿ ಹೇಳ್ತೀರಿ ಹೊರತು ನೀವು ಎಲ್ಲೂ ಕೂಡ ನೀವು ಅದಕ್ಕೆ ಬೇಕಾದಂತ ಅನುದಾನಗಳನ್ನ ರಾಜ್ಯದ ಹಿತ ದೃಷ್ಟಿಯಿಂದ, ರಾಷ್ಟ್ರದ ಏಕತೆಯ ದೃಷ್ಟಿಯಿಂದ ನೀವು ಯಾವತ್ತೂ ಕೂಡ ಅದನ್ನ ಪರಿಗಣನೆ ಮಾಡ್ತಾ ಇಲ್ಲ. ಮಲತಾಯಿ ಧೋರಣೆಯನ್ನ ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಅನುದಾನಗಳನ್ನ ಹಿಂದಿ ಪ್ರದೇಶದಲ್ಲಿ ನೀವು ಹಂಚ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ? ಇದು ನನ್ನ ವೈಯಕ್ತಿಕ ಹೇಳಿಕೆ. ಕಾಂಗ್ರೆಸ್ ಪಕ್ಷಕ್ಕೂ ಈ ಹೇಳಿಕೆಗೂ ಸಂಬಂಧ ಇಲ್ಲ. ನಾನೊಬ್ಬ ಕಾಂಗ್ರೆಸ್ಸಿಗ, ನಾನೊಬ್ಬ ಭಾರತೀಯ. ನನ್ನ ರಾಷ್ಟ್ರೀಯತೆಯನ್ನ ಪ್ರಶ್ನೆ ಮಾಡುವಂತ ಯಾವುದೇ ವಿಚಾರಗಳು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿಗಿಲ್ಲ. ಒಂದ್ ಕಡೆ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಚುನಾವಣೆಯ ಸ್ಟ್ರಾಟಜಿಯ ಭಾಗವಾಗಿ ಭಾರತ್ ಜೋಡೋ ಯಾತ್ರೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನಡೆಸ್ತಾ ಇದೆ. ಮಗದೊಂದು ಕಡೆ ಡಿಕೆ ಸುರೇಶ್ ಅವರ ಈ ಹೇಳಿಕೆಯ ಮುಖಾಂತರ ಬಿಜೆಪಿ ರಾಜ್ಯದಲ್ಲಿ ಇದೀಗ ಅವರ ವಿರುದ್ಧ ಡಿಕೆ ಸುರೇಶ್ ವಿರುದ್ಧ ತೋಡೋ ಅಭಿಯಾನವನ್ನ ಆರಂಭ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಹಾಗೂ ಪಕ್ಷಕ್ಕೆ ಸಹಜವಾಗಿ ಮುಜುಗರ ಆಗುತ್ತೆ. ನಿನ್ನೆ ಸಂಸದ ಸುರೇಶ್ ಅವರ ವಿವಾದಾತ್ಮಕ ಹೇಳಿಕೆ ನೋಡಿದ್ರೆ, ಮೊನ್ನೆ ಶಾಸಕ ಬಾಲಕೃಷ್ಣ ಅವರು ಕೂಡ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಸಂಸದ ಸುರೇಶ್ ದೇಶ ವಿಭಜನೆ ಮಾತಾಡಿದ್ರೆ ಶಾಸಕ ಬಾಲಕೃಷ್ಣ ಅವರು ಗ್ಯಾರಂಟಿ ರದ್ದಿನ ಮಾತನಾಡಿದ್ರು. ಅಂದ್ರೆ ಗೆಲ್ಲಿಸ್ಲಿಲ್ಲ ಅಂದ್ರೆ ಕ್ಲೋಸ್ ಆಗಿ ಹೋಗ್ಬಿಡುತ್ತೆ ಎಲ್ಲ ಗ್ಯಾರಂಟಿಗಳು ಅನ್ನೋ ರೀತಿಯಲ್ಲಿ. ಸುರೇಶ್ ಹಾಗೂ ಬಾಲಕೃಷ್ಣ ಮಾತುಗಳೇ ರಾಜ್ಯದಲ್ಲಿ ಮೈತ್ರಿಕೂಟದ ರಾಜಕೀಯ ಅಸ್ತ್ರವಾದ್ರೆ ಕಾಂಗ್ರೆಸ್ಗೆ ಲೋಕಸಭೆ ಹೊಸ್ತಿಲಲ್ಲೇ ಹೊಸ ಸಂಕಷ್ಟ ಎದುರಾದಂಗ ಆಗುತ್ತೆ. ಒಂದು ಕಡೆ ದೇಶವನ್ನೇ ವಿಭಜಿಸುವ ಮಾತಾಡಿದ್ದಾರೆ, ಮತ್ತೊಂದು ಕಡೆ ಕೊಟ್ಟ ಗ್ಯಾರಂಟಿಯನ್ನೇ ವಾಪಸ್ ಪಡೆಯೋ ಮಾತಾಡ್ತಿದ್ದಾರೆ. ರಾಜ್ಯದ
ಸದ್ಯದ ಮಟ್ಟಿಗೆ ಎರಡೂ ವಿಚಾರಗಳು ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರ ಪಾಲಿಗೆ ಪ್ರಬಲ ರಾಜಕೀಯ ಅಸ್ತ್ರವಾಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೇನಾದ್ರೂ ಎರಡು ವಿಚಾರಗಳನ್ನೇ ಮೈತ್ರಿ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಅಸ್ತ್ರವಾಗಿ ಬಳಸಿದ್ರೆ ಕಾಂಗ್ರೆಸ್ಗೆ ಮುಜುಗರ ತಪ್ಪಿದಲ್ಲ. ಸಂಸದ ಸುರೇಶ್ ವಿರುದ್ಧ ಬಿಜೆಪಿ ತೋಡು ಅಭಿಯಾನ ಆರಂಭಿಸಿದ್ರೆ ಪಕ್ಷದ ನಾಯಕರು ಅದನ್ನ ಸಮರ್ಥಿಸಿಕೊಳ್ಳೋದೇ ಕಷ್ಟ ಆಗುತ್ತೆ. ಅದೇ ರೀತಿಯಲ್ಲಿ ಬಾಲಕೃಷ್ಣ ಹೇಳಿಕೆ ಅಂತ ಗ್ಯಾರಂಟಿ ಏನು ಅಂತ ವಿರೋಧ ಪಕ್ಷಗಳು ಅಸ್ತ್ರವನ್ನ ಕೈಗೆತ್ತಿಕೊಂಡ್ರೆ ಸಹಜವಾಗಿ ಮತ್ತಷ್ಟು ಗೊಂದಲಗಳು ಏಳುವ ಸಾಧ್ಯತೆ ಇದೆ ಅನ್ನಲಾಗ್ತಾ ಇದೆ. ಒಟ್ಟಾರೆ ರಾಜ್ಯದ ಸಂಸದ ಹಾಗೂ ಶಾಸಕ ಇಬ್ಬರ ಹೇಳಿಕೆಗಳು ಕೂಡ ಈಗ ಕಾಂಗ್ರೆಸ್ ಸರ್ಕಾರ ಹಾಗೂ ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ಥರ ಎಲ್ಲ ದೇಶ ಕೇಳಕ್ಕೆ ಬೇರೆ ದಕ್ಷಿಣ ಭಾರತ ಬೇರೆ ಮಾಡಿದ್ದ ಉತ್ತರ ಭಾರತ ಮಾಡಿ ಅಂತ ಅವೆಲ್ಲ ಕೇಳಕ್ಕೆ ಅಖಂಡ ಕರ್ನಾಟಕವಾಗೇ ಇರಬೇಕು, ಅಖಂಡ ಭಾರತವಾಗೇ ಇರಬೇಕು. ನೋ ಕ್ವಶನ್ ಆಫ್ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಇದೆ. ಆದರೂ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ. ನಾನು ಅಖಂಡ ಭಾರತದವನು. ಅವರು ಜನರ ಅಭಿಪ್ರಾಯ ಹೇಳಿದಾರಷ್ಟೇ. ಭಾರತ ಒಗ್ಗಟ್ಟಿರಬೇಕು, ನಾವೆಲ್ಲ ಭೂತಾಯಿ ಮಕ್ಕಳು, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ, ಎಲ್ಲೂ ಅನ್ಯಾಯ ಆಗಬೇಕು. ಹಿಂದಿ ಬೆಲ್ಟ್ಗೂ ಏನೋ ಒಂದು ಪ್ರೋತ್ಸಾಹ ಕೊಡ್ತೀರಿ, ಅದೇ ನಮ್ಮ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗುತ್ತೆ. ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿ ಡ್ರೋನ್ ಪ್ರತಾಪ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕಾರಣ ಡ್ರೋನ್ ಪ್ರತಾಪ್ ವಿರುದ್ಧ ಇದೀಗ ಮತ್ತೊಂದು ದೂರು ದಾಖಲಾಗಿದೆ. ಅವರು ಒಂದು ಸ್ಟಾರ್ಟ್ಅಪ್ ಕಂಪನಿಯನ್ನು ನಡೆಸ್ತಾ ಇದ್ದಾರೆ. ಆದ್ರೂ ಡ್ರೋನಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಅದನ್ನ ಪ್ರತಾಪ್ ನಡೆಸ್ತಾ ಇದ್ದಾರೆ. DGCA ಇಂದ ಪರ್ಮಿಷನ್ ಅಂದ್ರೆ ಅದಕ್ಕೆ ಪರ್ಮಿಷನ್ ಪಡೆದಿಲ್ಲ. ಅಲ್ಲದೆ ಟ್ರೈನಿಂಗ್ ಇಲ್ಲದವರಿಗೆ ಮಾರಾಟ ಮಾಡಲಾಗ್ತಾ ಇದೆ. DGCA ವೆಬ್ಸೈಟ್ ನಲ್ಲಿ ಎಲ್ಲೂ ಕೂಡ ಪ್ರತಾಪ್ ಕಂಪನಿ ನೋಂದಣಿ ಆಗಿರುವಂತಹ ಬಗ್ಗೆ ಮಾಹಿತಿ ಇಲ್ಲ. ಹೀಗಾಗಿ ಕ್ರಮ ಕೈಗೊಳ್ಳಬೇಕು ಅಂತ RR ನಗರ ಪೊಲೀಸ್ ಠಾಣೆಗೆ ಪರಮೇಶ್ ಅನ್ನೋರು ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ಕೇಳೋಣ. ಬಿಗ್ ಬಾಸ್ನಿಂದ ಹೊರಬಂದಂತಹ ಡ್ರೋನ್ ಪ್ರತಾಪ್ ಮೇಲೆ ಮತ್ತೊಂದು ದೂರು ದಾಖಲಾಗಿದೆ. ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪರಮೇಶ್ ಎಂಬುವವರು ಒಂದು ದೂರನ್ನು ದಾಖಲು ಮಾಡಿದ್ದಾರೆ. ಇವರು ತಯಾರು ಮಾಡ್ತಕ್ಕಂತಹ ಡ್ರೋನ್ ಕ್ಯಾಮ್ರಾಗಳೇನಿದ್ದಾವೆ, ಡ್ರೋನ್ ಏನಿದೆ, ಇದಕ್ಕೆ ಪರ್ಮಿಷನನ್ನು DGCA ಇಂದ ಪಡೆದುಕೊಳ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಪರಿಶೀಲನೆಯನ್ನು ನಡೆಸಬೇಕು ಅಂತೇಳಿ ಪರಮೇಶ್ ಎಂಬುವವರು ದೂರನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ದೂರುದಾರರು ಪರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ತಮ್ಮ ದೂರಿನ ಸಾರಾಂಶ ಏನು, ಯಾವ ಹಿನ್ನೆಲೆಯಲ್ಲಿ ದೂರನ್ನು ಕೊಡ್ತೀವಿ? ಸರ್, ನಮಗೆ ಕೆಲವು ತಿಂಗಳುಗಳ ಹಿಂದೆ ಒಂದು ಮಾಹಿತಿ ಬರುತ್ತೆ. ಏನಂತಂದರೆ ಡ್ರೋನ್ ಪ್ರತಾಪ್ ಅನ್ನೋಂಥವ್ರು ಏನಿದ್ದಾರೆ, ಪ್ರತಾಪ್ NM ಅನ್ನೋರು, ಇವರಿಗೆ ಯಾವುದೇ ರೀತಿಯಾದಂಥ ರಿಮೋಟ್ ಪೈಲಟ್ ಲೈಸೆನ್ಸ್ ಅಂತ ಹೇಳ್ತಾರೆ. ಅಂದರೆ ಒಂದು ಕೆಟಗರಿ ನಂತರ ಡ್ರೋನ್ಗಳನ್ನು ಹಾರಿಸೋದಕ್ಕೆ ನೀವೊಂದು ತರಬೇತಿ ಶಾಲೆಗೆ ಹೋಗಿ ಅದನ್ನು ಕಲಿತು ನೀವು ಲೈಸೆನ್ಸ್ ತೊಗೋಬೇಕು ಅಂತ ಇದೆ, ನಿಯಮ ಇದೆ. ಸೊ ಅಂತಹ ಒಂದು ಲೈಸೆನ್ಸ್ ಇಲ್ಲ ಅನ್ನೋಂಥ ಒಂದು ಮಾಹಿತಿ ನಮಗೆ ಬರುತ್ತೆ. ಇದನ್ನು ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳು, ಅಂದರೆ ಯಾರು ಈ ಥರ ಟ್ರೈನಿಂಗ್ ಕೊಡ್ತಾರೆ ಅಂಥ ಇನ್ಸ್ಟಿಟ್ಯೂಟ್ಗಳಿಂದ ಅದನ್ನು ಹಾರಿಸೋದಕ್ಕೆ ನಿಜವಾಗ್ಲೂ ಪರ್ಮಿಷನ್ ಬೇಕಾ ಬೇಡವಾ ಈ ಥರದ್ದು ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಕಡೆಗೆ DGCA ಟೋಲ್ ಫ್ರೀ ನಂಬರ್ಗಳೇನಿದೆ, ಅಫಿಷಿಯಲ್ ನಂಬರ್ಗಳಿಗೆ ಕಾಲ್ ಮಾಡಿ ಈ ರೀತಿಯ ಡ್ರೋನ್ಗಳನ್ನು ಹಾರಿಸೋದಕ್ಕೆ ನಿಜವಾಗ್ಲೂ ಪರ್ಮಿಷನ್ ಬೇಕಾ ಬೇಡವಾ, ಲೈಸೆನ್ಸ್ ಇರಬೇಕಾ ಇರಬಾರ್ದಾ, ಇದು ಮ್ಯಾಂಡೇಟ್ರಿನಾ ಅಂತೆಲ್ಲ ತಿಳ್ಕೊಂಡು ನಾವು ಇವ್ರ ಬಗ್ಗೆ ಡಿಜಿಟಲ್ ಸ್ಕೈ ಅನ್ನೋಂಥ ಒಂದು ವೆಬ್ಸೈಟ್ ಇದೆ ಸರ್. ಇದು ನಮ್ಮ DGCA ಏನಿದೆ, ನಮ್ಮ ಕೇಂದ್ರ ಸರ್ಕಾರದ ಅಂಡರಲ್ಲಿ ಬರುವಂಥ ಸಂಸ್ಥೆ ಏನಿದೆ, DigiSky ಪ್ಲ್ಯಾಟ್ಫಾರ್ಮ್ ಅನ್ನೋದು ಈ ಡ್ರೋನ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ಅಲ್ಲಿ ನಿಮ್ಗೆ ಸಿಗುತ್ತೆ. ಅಲ್ಲಿ ನಾವು ಪ್ರತಾಪ್ ಅವ್ರ ಬಗ್ಗೆ ಆಗಲಿ ಇವರ ಸಂಸ್ಥೆ ಬಗ್ಗೆ ಆಗಲಿ ಹುಡುಕಿದಾಗ ನಮಗೇನು ಮಾಹಿತಿ ಸಿಕ್ಕಿಲ್ಲ. ಇವರಿಗೆ ಲೈಸೆನ್ಸ್ ಇದೆ ಅನ್ನೋ ಮಾಹಿತಿ ಸಿಕ್ಕಿಲ್ಲ, ಮತ್ತು ಇವರು ಡ್ರೋನ್ಗಳು ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅನ್ನೋಂಥ ಮಾಹಿತಿನೂ ನಮಗೇನು ಸಿಕ್ಕಿಲ್ಲ. ಸೊ ಇದೆಲ್ಲ ಏನಾಗುತ್ತೆ, ಆಮೇಲೆ ಅವರು ಮೀಡಿಯಾಗಳಲ್ಲಿ ಒಂದಷ್ಟು ಹೇಳಿಕೆ ಕೊಡ್ತಾರೆ, ನಾನು 20 ಡ್ರೋನ್ಗಳನ್ನು ಮಾರಿದ್ದೀನಿ, 50 ಡ್ರೋನ್ಗಳನ್ನು ಸೇಲ್ ಮಾಡಿದ್ದೀವಿ, ಈ ರೀತಿ ಎಲ್ಲ. ಮತ್ತು ಈಗ ಸಾಕಷ್ಟು ಕಾಂಟ್ರವರ್ಸಿಗಳಾಯಿತು. ಸೊ ಇದೆಲ್ಲದರಿಂದ ಏನಾಗುತ್ತೆ ಅಂದರೆ ಒಂದು ಸಂಶಯ ಬರುತ್ತೆ ಇವ್ರ ಮೇಲೆ. ಸೊ ಇವ್ರ ಬಳಿ ನಿಜವಾಗ್ಲೂ ಲೈಸೆನ್ಸ್ ಇದೆಯಾ, ನಿಜವಾಗ್ಲೂ ಇವರು ಕ್ವಾಲಿಫೈಡಾ ಅಂತ ಒಂದು ಸಂಶಯ ಬರುತ್ತೆ. ಸೊ ಈ ಎಲ್ಲ ಆಧಾರಗಳನ್ನು ಇಟ್ಕೊಂಡು ಒಂದು ಪ್ರೈಮಾ ಫೇಸಿ ಕಂಪ್ಲೇಂಟನ್ನು ನಾವು ಫೈಲ್ ಮಾಡಿದ್ದೀವಿ ಸರ್. ಅಂದರೆ ಮೇಲ್ನೋಟಕ್ಕೆ ಇವ್ರ ಬಗ್ಗೆ ಸಂಶಯಾಸ್ಪದವಾದಂಥ ವಿಚಾರಗಳಿದೆ ಅನ್ನೋಂಥದ್ದನ್ನು ಇವತ್ತು ಒಂದು ಲಿಖಿತವಾಗಿ ದೂರಿನ ಮೂಲಕ ಸಬ್ಮಿಟ್ ಮಾಡಿದ್ದೀವಿ. ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ ಈಗಾಗಲೇ ಸಾಮಾಜಿಕ ಮಾಧ್ಯಮಗಳಲ್ಲಿ ವೆಬ್ಸೈಟ್ಗಳಲ್ಲಿ ಏನೇನು ಮಾಹಿತಿ ಇದೆ ಸಂಬಂಧಪಟ್ಟದ್ದನ್ನು ಒಂದು ಫಿಸಿಕಲ್ ಫಾರ್ಮ್ನಲ್ಲಿ ಸ್ಟೇಷನ್ಗೆ ತಲುಪಿಸಿದ್ದೀವಿ. ಎಷ್ಟು KGವರೆಗಿನ ಡ್ರೋನ್ಗಳಿಗೆ DGCA ಇಂದ ಪರ್ಮಿಷನನ್ನು ಪಡೆದುಕೊಳ್ಬೇಕು, ಮತ್ತು ಹಾರಾಟವನ್ನು ನಡೆಸೋಂಥವರಿಗೆ, ಉದಾಹರಣೆಗೆ ಯಾರೋ ರೈತರು ತೆಗೆದುಕೊಳ್ತಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೇನಾದ್ರು ಈ ಟ್ರೈನಿಂಗು ಇದೆಲ್ಲ ಇರಬೇಕಾ, ಅದಕ್ಕೇನಾದ್ರು ಲೈಸೆನ್ಸ್ ಇರಬೇಕಾ, ಹೇಗೆ ಅಂತೇಳಿ? ಸರ್, ನಮಗೆ DGCA ಅವ್ರು ಕೊಟ್ಟಿರುವಂಥದ್ದು ಏನಪ್ಪ ಅಂತಂದರೆ 250 ಗ್ರಾಮ್ಗಿಂತ ಕೆಳಗಿರುವಂತಹ ಡ್ರೋನ್ಗಳು, ಇವನು ಸಾಮಾನ್ಯವಾಗಿ ಟಾಯ್ ಡ್ರೋನ್ಸ್ ಅಂತ ಕರೀತಾರೆ, ಇದನ್ನು ಹಾರಿಸೋದಕ್ಕೆ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ಅದು ಆ ಝೋನ್ಗಳು ಏನಾದರೂ ರಿಸ್ಟ್ರಿಕ್ಟೆಡ್ ಏರಿಯಾ ಇದೆ ಅಂತ ನೋಡಿಕೊಂಡು ಹಾರಿಸ್ಬೋದು. ಇದಕ್ಕೆ ಮೇಲ್ಪಟ್ಟಂಥ ಡ್ರೋನ್ಗಳಿಗೆ ಟ್ರೈನಿಂಗ್ ಅಥವಾ ಒಂದು ಪರ್ಮಿಷನ್ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಗ್ರೀನ್ ಝೋನ್, ಯೆಲ್ಲೋ ಝೋನ್, ರೆಡ್ ಝೋನ್ ಅಂತ ಬರುತ್ತೆ. ಅಂದರೆ ಹಾರಿಸೋದಕ್ಕೆ ಪರ್ಮಿಷನ್ ಅವಶ್ಯಕತೆ ಇರೋದಿಲ್ಲ.
ಸೊ ಇದೇ ಆಧಾರದಲ್ಲಿ ನಾವು DGC ವೆಬ್ಸೈಟಲ್ಲಿ ಹುಡುಕಿದಾಗ ಪ್ರತಾಪ್ NM ಅನ್ನೋಂಥವ್ರ ಹೆಸರಲ್ಲಿ ಯಾವುದೇ ಲೈಸೆನ್ಸ್ ಇಲ್ಲ ಅನ್ನೋವಂಥದ್ದು ನನಗೆ ತಿಳಿದು ಬರುತ್ತೆ. ಇದನ್ನು ಬೇರೆ ಬೇರೆ ಸೋರ್ಸ್ಗಳಲ್ಲಿ ಕನ್ಫರ್ಮ್ ಮಾಡ್ಕೊಂಡಾಗಲೂ ಕೂಡ ಈ ಥರ ಲೈಸೆನ್ಸ್ ಇಲ್ಲದೆ ಡ್ರೋನ್ ಹಾರಿಸೋದು ಅಪರಾಧ ಅನ್ನೋವಂಥದ್ದು ನಮ್ಗೆ ಕಂಡುಬರುತ್ತೆ. ಸೊ ಇವನ್ನೆಲ್ಲ ಆಧಾರವಾಗಿ ಇಟ್ಕೊಂಡು ಇವತ್ತು ನಾವೊಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದೀವಿ ಸರ್. ಇದಿಷ್ಟು ದೂರುದಾರ ಪರಮೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಕುಮಾರ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.